ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕ್ರ್ಯಾಶ್ ಕೋರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಪ್ರಪಂಚವೇ ಲಾಕ್ಡೌನ್ನ ಸಂಕೋಲೆಯಲ್ಲಿ ಸಿಗಿಬಿದ್ದು ಕೋವಿಡ್ ವೈರಸ್ನ ವಿರುದ್ಧ ಜನರು ಹೋರಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10ನೇ ತರಗತಿಯ ಪರೀಕ್ಷೆಗಳು ಸಹಿತ ಮುಂದೂಡಿದ್ದು, ವಿಜ್ಞಾನ ವಿಭಾಗದ ಮತ್ತು ಕಲಾ ವಿಭಾಗದ PUC ಒಂದು ವಿಷಯವನ್ನು ಕೂಡ ಮುಂದೂಡಲಾಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರು ಮತ್ತು ತಂಡ ಸೇರಿ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದಾರೆ. ಹಾಗಾದರೆ ಬನ್ನಿ ನೋಡೋಣ ಏನಿ ಕ್ರ್ಯಾಶ್ ಕೋರ್ಸ್. ಕ್ರ್ಯಾಶ್ ಕೋರ್ಸ್ ಈ ಒಂದು ವಿಷಯ ಕಳೆದ ಸಾಲಿನಲ್ಲಿ 9ನೇ ತರಗತಿ ಪರೀಕ್ಷೆ ಮುಗಿಸಿ 10ನೇ ತರಗತಿಗೆ ಪದೋನ್ನತಿಗೊಂಡು ಈ ವರ್ಷ 10ನೇ ತರಗತಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ 1 ತಿಂಗಳ ಅವಧಿಯಲ್ಲಿ ಸಂಪೂರ್ಣ ಪಾಠದ ಅವಲೋಕನವನ್ನು ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಶೀರ್ಷಿಕೆ ಏನಿದೆ ಅಂದರೆ ಪಕ್ಷಿ ನೋಟದಲ್ಲಿ ಪೂರ್ಣ ಪಾಠ. SSLC ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ವಿಭಾಗದ ಆಯುಕ್ತರು ಹಾಗೂ ಅವರ ತಂಡದಿಂದ, ಉಪರಾಯುಕ್ತರು ಹಾಗೂ ಅವರ ತಂಡದಿಂದ ಪಕ್ಷಿ ನೋಟದಲ್ಲಿ ಪೂರ್ಣ ಪಾಠ, ಇದುವೇ ಕ್ರ್ಯಾಶ್ ಕೋರ್ಸ್. ಕಳೆದ ಬಾರಿ 9ನೇ ತರಗತಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು ಈ ಬಾರಿ ತಮ್ಮ 10ನೇ ತರಗತಿಯ ಸಕಲ ಸಿದ್ಧತೆಗಳು ನಡೆದಿದ್ದು, ಕಲಬುರಗಿ ವಿಭಾಗದ 6 ಜಿಲ್ಲೆಗಳಾಗಿರುವ ಬಳ್ಳಾರಿ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳ 1156 ಸರ್ಕಾರಿ ಪ್ರೌಢಶಾಲೆಗಳು ಈ ಒಂದು ಕ್ರ್ಯಾಶ್ ಕೋರ್ಸ್ ಪ್ರಾರಂಭಿಸಲಿದ್ದೇವೆ. ಹಾಗಾದರೆ ಏನು ಮಾಡಬೇಕು ಈ ಕ್ರ್ಯಾಶ್ ಕೋರ್ಸ್ಗಾಗಿ? ಈಗಾಗಲೇ ಸರ್ಕಾರಿ ಪ್ರೌಢಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳ ವಾಟ್ಸಪ್ ಗುಂಪನ್ನು ರಚಿಸಿದ್ದಾರೆ. ಆ ವಾಟ್ಸಪ್ ಗುಂಪಿನಲ್ಲಿ ನಿರ್ದೇಶನಗಳನ್ನು ನೀಡಲಾಗ್ತಾ ಇದೆ. ಮೊಟ್ಟ ಮೊದಲು ಮಾಡುವ ಕೆಲಸ, ಶಾಲೆಯ ವಿದ್ಯಾರ್ಥಿಗಳ ಒಂದು ಗುಂಪು ಮಾಡಬೇಕು. ಆ ಶಾಲೆಯ ವಿದ್ಯಾರ್ಥಿಗಳ ವಾಟ್ಸಪ್ ಗುಂಪನ್ನು ಮಾಡಿಕೊಂಡು ಅವರಿಗೆ ಸೂಕ್ತವಾದಂತಹ ನಿರ್ದೇಶನ ಕೊಡ್ತಾ ಇರಬೇಕು. ಎರಡನೇದು, ಶಿಕ್ಷಕರಿಗೆ 26ನೇ ತಾರೀಕು ಮೇ 26ರಂದು ತರಬೇತಿ ಆಗ್ತದೆ. ಮೇ 25ರವರೆಗೆ ವಿದ್ಯಾರ್ಥಿಗಳ ಒಂದು ತಂಡವನ್ನು ರಚಿಸಿಕೊಂಡು 26ನೇ ತಾರೀಕು ಮೇ 26ರಂದು ಎಲ್ಲ ಶಿಕ್ಷಕರಿಗೆ ಕ್ರ್ಯಾಶ್ ಕೋರ್ಸ್ನ ತರಬೇತಿ ನೀಡಲಿದ್ದಾರೆ. ಮೇ 28ರಿಂದ ಜೂನ್ 23ರವರೆಗೆ 1 ತಿಂಗಳ ಒಂದು ಅವಧಿಯಲ್ಲಿ ಈ ಒಂದು 9ನೇ ತರಗತಿ ಉತ್ತೀರ್ಣರಾಗಿ 10ನೇ ತರಗತಿ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪಕ್ಷಿ ನೋಟದಲ್ಲಿ ಪೂರ್ಣ ಪಾಠವನ್ನು ತಿಳಿಸಲಿದ್ದಾರೆ. ಇದು ಹೇಗೆ? ಇದಕ್ಕಾಗಿ ಶಾಲೆಯ ಮುಖ್ಯ ಗುರುಗಳು ಮೈಕ್ರೋಸಾಫ್ಟ್ ಟೀಮ್ ಎಂಬ ಆ್ಯಪನ್ನು ಎಲ್ಲ ವಿದ್ಯಾರ್ಥಿಗಳ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸುವುದು. ಇದರ ಜೊತೆಗೆ ಪ್ರತಿದಿನ ನೀಡಲಾಗುವ URL ಲಿಂಕನ್ನು ಬಳಸಿ ವಿದ್ಯಾರ್ಥಿಗಳು ಈ ಒಂದು ಆನ್ಲೈನ್ ತರಗತಿಯಲ್ಲಿ ನಡೆಯುವ ಪಾಠಗಳನ್ನು ವೀಕ್ಷಿಸಬಹುದು. 250 ಮಕ್ಕಳ ಗರಿಷ್ಠ ಒಂದು ಅವಕಾಶ ಇದ್ದು, ಸೊ ಈ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ರಚನೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಈ URL ಬಳಸಿ 250 ಗರಿಷ್ಠ ವಿದ್ಯಾರ್ಥಿಗಳು ಅವಕಾಶ ಮಾಡಿಕೊಂಡು ಆನ್ಲೈನ್ ತರಗತಿಗಳನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ 250ಕ್ಕಿಂತ ಕಡಿಮೆ ಮಕ್ಕಳಿದ್ದಲ್ಲಿ ಪಕ್ಕದಲ್ಲಿರುವ 2ರಿಂದ 3 ಶಾಲೆಗಳ ಗುಂಪನ್ನು ರಚಿಸಿಕೊಂಡು, ಉದಾಹರಣೆಗೆ 100 ಮಕ್ಕಳಾದಲ್ಲಿ ವೆಬೆಕ್ಸ್ ಇನ್ನಿತರ ಯಾವುದಾದರೂ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಕೇಳಲು ಮುಖ್ಯ ಶಿಕ್ಷಕರಾದವರು ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಈ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬ ವಿಷಯ ಶಿಕ್ಷಕನು
20 ಅವಧಿಗಳನ್ನು ಹೊಂದಿದ್ದು, ಆ 20 ಅವಧಿಗಳಲ್ಲಿ ತಮ್ಮ ಸಂಪೂರ್ಣವಾದಂತಹ 10ನೇ ತರಗತಿಯ ಪಠ್ಯಕ್ರಮದ ಬಗ್ಗೆ ಪಕ್ಷಿ ನೋಟವನ್ನು ಮಕ್ಕಳಿಗೆ ನೀಡಲಿದ್ದಾರೆ. 60 ಅವಧಿಗಳ ಅವಧಿಯಲ್ಲಿ ಇಡೀ 10ನೇ ತರಗತಿಯ ವಿಷಯಗಳ ಪಠ್ಯಕ್ರಮವನ್ನು ಮಕ್ಕಳಿಗೆ ಉಣಬಡಿಸಲಾಗುತ್ತದೆ. ಪ್ರತಿ ವಿಷಯಕ್ಕೆ 45 ನಿಮಿಷದಂತೆ ಒಂದು ದಿನಕ್ಕೆ 3 ವಿಷಯಗಳು, ಪ್ರತಿದಿನಕ್ಕೆ 45 ನಿಮಿಷದಂತೆ ಪ್ರತಿದಿನ 3 ವಿಷಯಗಳನ್ನು ಆನ್ಲೈನ್ ತರಗತಿಯಲ್ಲಿ ಬೋಧನೆ ಮಾಡಲಾಗುತ್ತದೆ. ಇದಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲು 26ನೇ ತಾರೀಕು ನಡೆಯುವ ತರಬೇತಿಯಲ್ಲಿ ನೀಡಲಿದ್ದಾರೆ. ಹಾಗಾಗಿ ಕಲಬುರಗಿ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯುತ್ತಿರುವಂತಹ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಪಾಲಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಜೆಯ ಅವಧಿಯಲ್ಲಿ ಈ ಒಂದು ಕೋವಿಡ್-19ನ ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಮಕ್ಕಳಿಗಾಗಿ ಈ ಒಂದು ಆನ್ಲೈನ್ ತರಗತಿಗಳನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಪಾಲಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದಂತಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆನ್ಲೈನ್ ತರಗತಿಗೆ ಮೇ 28ರಿಂದ ನಡೆಯುವಂಥ ಆನ್ಲೈನ್ ತರಗತಿಗೆ ಸಿದ್ಧರಾಗಬೇಕು. ಜೂನ್ 23ರವರೆಗೆ ಈ ಒಂದು ಆನ್ಲೈನ್ ತರಗತಿಗಳು ನಡೆಯಲಾಗ್ತವೆ. ಇದರ ಅನುಕೂಲ ಏನು ಅಂತಂದರೆ, ಮುಂಬರುವಂತಹ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಶಾಲೆಗಳು ತಡವಾಗಿ ಪ್ರಾರಂಭವಾದಾಗ ಈ ಎಲ್ಲ ಮಕ್ಕಳಿಗೆ ಈಗಾಗಲೇ ನೀಡಲಾಗಿರುವಂತಹ ಆನ್ಲೈನ್ ತರಗತಿಗಳ ಪ್ರಯೋಜನ ಪಡೆದು ಇನ್ನೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ಶಿಕ್ಷಕರು ಹೆಚ್ಚಾಗಿ ಗಮನ ವಹಿಸಲು ಅವಕಾಶ ಸಿಗ್ತದೆ. ಹಾಗಾಗಿ ಈ ಒಂದು ಆನ್ಲೈನ್ ತರಗತಿಗಳ ಉಪಯೋಗ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡೆದುಕೊಳ್ಳಬೇಕು. ಇದಕ್ಕೆ ಬರುವಂತಹ ಕೆಲವೊಂದು ತೊಂದರೆಗಳು, ಮಕ್ಕಳಲ್ಲಿ ಸ್ಮಾರ್ಟ್ಫೋನ್ ಇಲ್ಲದೇ ಇರುವುದು, ಹಳ್ಳಿಗಳಲ್ಲಿ ಇಂಟರ್ನೆಟ್ನ ಸೌಲಭ್ಯ ಇಲ್ಲದಿರುವುದು, ಈ ಒಂದು 2-3 ತೊಂದರೆಗಳು ಹೊರತುಪಡಿಸಿದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ ತರಗತಿಗಳಿಗೆ ಎಲ್ಲ ರೀತಿಯಂತಹ ಅನುಕೂಲಗಳಿವೆ. ಶಿಕ್ಷಕರು ಮತ್ತು ಮಕ್ಕಳು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದೇ ಆಗದಲ್ಲಿ ನಮ್ಮ ಕಲಬುರಗಿ ವಿಭಾಗದ ಅಪರ ಆಯುಕ್ತರು ಮತ್ತು ಅವರ ತಂಡ ಮಾಡುವಂತಹ ಈ ಒಂದು ಕಾರ್ಯ ಕಡ್ಡಾಯವಾಗಿ ಯಶಸ್ವಿಯಾಗಲು ಯಾವ ಮಾತೇ ಇಲ್ಲ. ಹಾಗಾಗಿ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ತಾವೆಲ್ಲ ರೆಡಿ ಆಗ್ತೀರಾ ಅಂತ ಅಂದ್ಕೊಳ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ಎಲ್ಲ ಉಪಯೋಗಗಳನ್ನು ಅವರು ಪಡೆದುಕೊಳ್ಳಲು ಅವರಿಗೆ ಸಲಹೆ ನೀಡಿ. ಧನ್ಯವಾದಗಳು.